ರಾಜ್ಯದಲ್ಲಿ ಜೋರಾಗಿದೆ ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿ ಬೆನ್ನಲ್ಲೇ ಒಳ ಮೀಸಲಾತಿ ಕಿತ್ತಾಟಗಳು ಕೂಡ ಹೆಚ್ಚಾಗ್ತಾ ಇದೆ. ಒಳ ಮೀಸಲಾತಿ ಸಮೀಕ್ಷೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ನಾಗಮೋಹನ್ ದಾಸ್ ಆಯೋಗದಿಂದ ನಡೀತಾ ಇದೆ ಸರ್ವೆ. ಸಮೀಕ್ಷೆಯಲ್ಲಿ ದಲಿತ ಕುಟುಂಬಗಳ ಸಂಖ್ಯೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಇರುವಂತಹ ದಲಿತ ಸಮುದಾಯದ ಅಂಕಿ ಅಂಶಗಳು ಕೂಡ ಏರಿಕೆಯಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರಿನ 27 ಕ್ಷೇತ್ರಗಳ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಒಂದ್ ಕಡೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಅದರ ಜೊತೆಗೂ ಕೂಡ ಜಾತಿ ಗಣತಿ ಬೆನ್ನಲ್ಲೇ ಇದೀಗ ಒಳ ಮೀಸಲಾತಿಯ ಕಿತ್ತಾಟಗಳು ಕೂಡ ಹೆಚ್ಚಾಗ್ತಾ ಇದೆ. ಒಳ ಮೀಸಲಾತಿ ಸಮೀಕ್ಷೆಯ ಬಿಗ್ ಎಕ್ಸ್ಕ್ಲೂಸಿವ್. ಒಳ ಮೀಸಲಾತಿ ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಆಯೋಗದಿಂದ ಸರ್ವೆ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇದೆ. ಸಮೀಕ್ಷೆಯಲ್ಲಿ ದಲಿತ ಕುಟುಂಬಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದವರು ಕೂಡ ಈಗೇನಿದೆ ಜಾತಿ ಗಣತಿ ವರದಿಯನ್ನ ಏನ್ ಸಲ್ಲಿಕೆ ಆಗಿದೆಯೋ ಅದನ್ನೇ ಮುಂದುವರಿಸಿಕೊಂಡು ಹೋಗಿ ಅಂತ ಕೂಡ ಹೇಳ್ತಾ ಇದೆ. ಅದರ ಜೊತೆಗೆ ಇದೀಗ ಒಳ ಮೀಸಲಾತಿ ಸಮೀಕ್ಷೆ ಏನಾಗ್ತಾ ಇದೆಯಲ್ಲ ಅದರಲ್ಲಿ ಹೆಚ್ಚು ಸಂಖ್ಯೆ ದಾಖಲಾಗ್ತಾ ಇದೆ. ಹಾಗಾದ್ರೆ ಒಳ ಮೀಸಲಾತಿ ಸಮೀಕ್ಷೆ ಯಾವ ರೀತಿಯಾಗಿ ನಡೀತಾ ಇದೆ? ವಿಧಾನಸಭಾ ಕ್ಷೇತ್ರವಾರು ಸಮೀಕ್ಷೆಯನ್ನ ಆಯೋಗ ನಡೆಸ್ತಾ ಇದೆ. ಮತ್ತೆ 2011ರ ಗಣತಿಯ ಪ್ರಕಾರ ಇದ್ದಂತಹ ಒಟ್ಟು ಜನಸಂಖ್ಯೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ 84 ಲಕ್ಷ ಇತ್ತು. ಆಗ ನಗರದಲ್ಲಿ ಇದ್ದಂತಹ ಒಟ್ಟು ದಲಿತ ಕುಟುಂಬಗಳ ಸಂಖ್ಯೆ 9,60,327 ಇತ್ತು. ಬೆಂಗಳೂರು ನಗರಕ್ಕೆ ಬಂದು ಹೋಗುವವರ ಸಂಖ್ಯೆ ಸುಮಾರು 9 ಲಕ್ಷ. ಗ್ರೇಟರ್ ಬೆಂಗಳೂರು ಘೋಷಣೆಯಾದ ನಂತರ ಜನಸಂಖ್ಯೆ ಏರುವ ಸಾಧ್ಯತೆಗಳು ಕೂಡ ಇದೆ. ಗ್ರೇಟರ್ ಬೆಂಗಳೂರಲ್ಲಿ ಒಟ್ಟು ಜನಸಂಖ್ಯೆ 1.40 ಲಕ್ಷ ಮೀರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದಲಿತರ ಸಂಖ್ಯೆಯೇ ಸುಮಾರು 30 ಲಕ್ಷ ಮೀರುವ ಅಂದಾಜನ್ನ ಕೂಡ ಹಾಕಲಾಗ್ತಾ ಇದೆ. ಜೂನ್ 12ರವರೆಗೆ ನಡೆದಂತಹ ಸಮೀಕ್ಷೆಯ ಪ್ರಕಾರ ನೋಡ್ತಾ ಹೋಗೋದಾದ್ರೆ 50% ನಷ್ಟು ಮಾಹಿತಿ ಸಿಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಸಮೀಕ್ಷೆಯಲ್ಲಿ ದಲಿತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಿದೆ, ದಾಖಲಾಗಿದೆ. ಸುಮಾರು 1,76,418 ಸಾಮಾನ್ಯರ ಕುಟುಂಬಗಳ ಸಂಖ್ಯೆ ನಾವು ನೋಡ್ತಾ ಹೋಗೋದಾದರೆ 32 ಲಕ್ಷ ದಾಖಲಾಗಿದೆ. ಬೆಂಗಳೂರಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ 7ರಿಂದ 8,000 ದಲಿತ ಕುಟುಂಬಗಳು ಕೂಡ ಇದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ದಲಿತರಾಗಿದ್ದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದ ಜನಸಂಖ್ಯೆ 40% ನಷ್ಟಿದೆ ಅನ್ನೋದು ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ದಲಿತರಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ KR ಪುರಂನಲ್ಲಿ 10,784 ದಲಿತ ಕುಟುಂಬದವರಿದ್ದಾರೆ. CV ರಾಮನ್ ನಗರದಲ್ಲಿ 10,713 ಜನಸಂಖ್ಯೆ ಇದೆ. ರಾಜರಾಜೇಶ್ವರಿ ನಗರದಲ್ಲಿ 10,571, ಸರ್ವಜ್ಞ ನಗರದಲ್ಲಿ 10,560 ದಲಿತ ಸಮುದಾಯದವರು ಇದ್ದಾರೆ. ಮಹದೇವಪುರ 8,922, ಶಾಂತಿನಗರದಲ್ಲಿ 8,622 ಜನಸಂಖ್ಯೆ ಇದೆ. ಏರಿಕೆಯಾಗಿದೆ. ಬ್ಯಾಟರಾಯನಪುರ 8,464, ವಿಜಯನಗರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 8,317, BDM ಲೇಔಟ್ ಅನ್ನ ನಾವು ನೋಡೋದಾದ್ರೆ 7,879, ಚಾಮರಾಜಪೇಟೆ 7,718, ಬೆಂಗಳೂರು ದಕ್ಷಿಣದಲ್ಲಿ 7,504. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಜಾತಿ ಗಣತಿ ಜಟಾಪಟಿ ಒಂದ್ ಕಡೆ ಜೋರಾಗ್ತಾ ಇದ್ರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಗಳು ಕೂಡ ಆಗ್ತಾ ಇದೆ. ಬಟ್ ಆದ್ರೆ ದಲಿತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ, ಎಕ್ಸ್ಪೋಸ್ ಆಗ್ತಾ ಇದೆ. ಇದೀಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಮ್ಯಾ, ಏನು ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಜೋರಾಗಿತ್ತು. ಅದರಲ್ಲೂ ಕೂಡ ಹಿಂದ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಪ್ರಬಲ ಸಮುದಾಯಗಳು ಇದಕ್ಕೆ ವಿರೋಧವನ್ನು ಮಾಡಿ ಇದೀಗ ಮರು ಸರ್ವೆ ಮಾಡೋದಕ್ಕೆ ಮತ್ತೆ ಒಂದು ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ನೀಡಿರುವಂತದ್ದು. ಇದರ ನಡುವೆ ಒಳ ಮೀಸಲಾತಿಯ ಸಮೀಕ್ಷೆ ಈಗಾಗಲೇ ಆರಂಭವಾಗಿರುವಂತದ್ದು. ಒಳ ಮೀಸಲಾತಿಯ ಸಮೀಕ್ಷೆಯಲ್ಲೂ ಕೂಡ ದಲಿತರ ಜನಸಂಖ್ಯೆ ಹೆಚ್ಚಾಗ್ತಿದೆಯಾ ಅನ್ನೋಂತ ಆತಂಕ ಪ್ರಬಲ ಸಮುದಾಯಗಳಿಗೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ 2011ರ ಸೆನ್ಸಸ್ ಪ್ರಕಾರ ಈಗಾಗಲೇ ಒಂದು ಸಮೀಕ್ಷೆ ನಡೆಸಲಾಗಿದೆ. ಈ ಒಂದು ಸಮೀಕ್ಷೆ ಇಲ್ಲಿಯವರೆಗೆ ಅಂದ್ರೆ ಜೂನ್ 12ರವರೆಗೆ 50% ಸಮೀಕ್ಷೆ ಆಗಿರೋದ್ರಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ದಲಿತರ ಸಂಖ್ಯೆ 7ರಿಂದ 8 ಸಾವಿರಕ್ಕೂ ಹೆಚ್ಚಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ.
ಪ್ರಮುಖವಾಗಿ ನಾವು ನೋಡೋದಾದ್ರೆ ಸಿ ವಿ ರಾಮನ್ ನಗರ ಆಗಿರ್ಬೋದು, ರಾಜರಾಜೇಶ್ವರ ನಗರ ಆಗಿರ್ಬೋದು, ಕೆ.ಆರ್. ಪುರ ಆಗಿರ್ಬೋದು, ಆಮೇಲೆ ಬ್ಯಾಟರಾಯನಪುರ ಸೇರಿದಂತೆ ಕೆಲವು ಕ್ಷೇತ್ರಗಳಲ್ಲಿ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಹೆಚ್ಚಾಗಿರೋದು ಸಾಕಷ್ಟು ಅಂಕಿಅಂಶಗಳ ವರದಿಯಲ್ಲಿ ಗೊತ್ತಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ 50% ಆಗಿರುವಂತ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಒಂದು 32ರಿಂದ 40 ಲಕ್ಷ ದಲಿತರ ಜನಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ದಲಿತರ ಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ವಿಂಗಡಣೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ 22 ಕ್ಷೇತ್ರದಲ್ಲಿರುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಜೂನ್ 12ಗೆ 50% ಆಗಿದೆ. ಇನ್ನೂ ಕೂಡ ಸಾಕಷ್ಟು ಜನರು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಚಿವ ಮುನಿಯಪ್ಪ ಮತ್ತು ಮಾಜಿ ಸಚಿವ ಆಂಜನೇಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ದಲಿತ ಸಮುದಾಯದ ಜನರು ಬಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ರು. ಇದರ ಜೊತೆಗೆ ನಾವು ಗ್ರೇಟರ್ ಬೆಂಗಳೂರು ಆಗಿರುತ್ತಿರುವಂತಹ ಸಂದರ್ಭದಲ್ಲಿ 1,40,00,000ದಲ್ಲಿ 40 ಲಕ್ಷ ದಲಿತ ಜನಸಂಖ್ಯೆ ಹೆಚ್ಚಾದರೆ ಸಾಮಾನ್ಯ ಜನಸಂಖ್ಯೆ ಎಷ್ಟಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. 4 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಜನಸಂಖ್ಯೆ ಹೆಚ್ಚಾಗಿರುವಂತದ್ದು. ಈ ಒಂದು ಅಂಕಿಅಂಶಗಳು ದಲಿತರಿಗೆ ಒಂದು ಸಂತಸವನ್ನ ತಂದ್ರೆ ಪ್ರಬಲ ನಾಯಕರಿಗೆ ಧನ್ಯವಾದ ತಮ್ಮೆಲ್ಲ ಮಾಹಿತಿ